ಅಪ್ಪಯ್ಯ ನನ್ನ ತಂಗಿ ಅವತ್ತು ಆಮಂತ್ರಣ ಕೊಟ್ಟು ಕರೆಸಿಕೊಂಡವ್ರು ನೀವಲ್ವೇ? ಇನ್ನು ಅರಮನೆಗೆ ಅವಳು ಬರ್ಲಿಲ್ಲ. ಎಲ್ಲಿದ್ದಾಳೆ ಅವಳು? ಎಲ್ಲಿದ್ದಾಳೆ ನನ್ನ ತಂಗಿ? ಯಾರು ನಿನ್ ತಂಗಿ? ಯಾರ ನೀ ಯಾರ? ಸಂಕರ್ಷಣ. ಆಕರ್ಷಣ ನಮಗ್ ಬೇಡ. ನನ್ನ ತಂಗಿ ಎಲ್ಲಿದ್ದಾಳೆ ಹೇಳು. ತಂಗಿ ಯಾರಾಯ್ತು? ಮನಸ್ವಿನಿ. ಮನಸ್ವಿನಿ ಎಲ್ಲೋದ್ಲು? ಅದು ಹೇಳ್ತಾ ಇದ್ದಲ್ಲ ಮಲ್ಕಣಿ ಅಮ್ಮ ಅಂತ. ತಂಗಿ ಅಲ್ವಾ? ಕಳಿಸ್ತೇ ಇಲ್ವಾ? ಕಳಿಸ್ಕೊಡ್ತೇನೆ, ಏನು ತಲೆ ಬಿಸಿಬೇಡ. ಈ ತಕ್ಷಣಕ್ಕೆ ಬೇಕು. ನಿನಗೆ ನನ್ನ ಮೇಲೆ ನಂಬಿಕೆ ಉಂಟ ಇಲ್ವಾ? ಈ ಕ್ಷಣಕ್ಕಿಲ್ಲ. ಈ ಕ್ಷಣಕ್ಕಿಲ್ಲ ಅಂತ ಏನಾದ್ರು ಮಾತಾಡು. ನಾನೆಂತ ಮಾತಾಡುದು? ಕಳಿಸ್ಕೊಡ್ತೀಯ? ಪಡಿಬೇಕು ಹಿಡಿದು. ಅಯ್ಯೋ ಪಡಿತೇನೆ. ಇವನಿಗೆ ದಿಗ್ವಿಜಯ, ನೀ ಸಿಟ್ಟು ಮಾಡ್ಬೇಡ. ತಪ್ಪಾಯ್ತು ನೋಡಿ, ಕೊಟ್ಟರು ಕಟ್ಟಿದ. ದಿಗ್ವಿಜಯ ತಪ್ಪಾಯ್ತು. ಒಳ್ಳೇದಾಗ್ಲಿ ಹೇಳು. ಅಲ್ಲ ಅಯ್ಯೋ ತಂಗಿ, ನನ್ನ ಗೆಳೆಯನ ಮೇಲೆ ಕೈ ಎತ್ತಿದ ಜಾಗ್ರತೆ. ಇವನಿಗೆ ಯಾರು ಅವ್ನು ಕುಡಿದೇ ಇದ್ರೆ ಹಾಗೆ ಕುಡಿದ್ಮೇಲೆ ತಲೆ ಕೆಳಗಾಯ್ತು. ತಲೆ ಕೆಳದ ಮೇಲೆ ಯಾವುದು? ಕತ್ತಿ ಹಾಗಲ್ಲ ಮರ ಹಿಡ್ಕೊಳ್ಳೋದು. ಕತ್ತಿ ಹೀಗೆ ಹಿಡ್ಕೊಳ್ಳೋದು. ಹೀಗೆ ಹಿಡ್ಕೋ ಕತ್ತಿ, ಹೀಗೆ ಹೀಗೆ. ಅವನ ಬಗ್ಗೆ ಮಾತಾಡಿದ್ರೆ ಮುಸುಳ ಪಡ್ಕೊಳ್ಬೇಡಿ ದಯವಿಟ್ಟು. ದಿಗ್ವಿಜಯ, ನಿನ್ನ ತಂಗಿ ಎಲ್ಲೇ ಇದ್ರು ಅವಳನ್ನು ಮನೆ ಕರ್ಕೊಂಡು ಬರೋ ಹೊಣೆಗಾರಿಕೆ ನಂದು. ಅವಳು ನಾ ಕಳಿಸ್ಕೊಡ್ತೆ. ನನಗಾಗತ್ತೆ ಇಲ್ಲ. ಅವನಿಗೆ ಅಭ್ಯಾಸ ಬೇಡ ಅಂತ ಹೆಚ್ಚಿಗೆ ಬೇಕು. ಎಷ್ಟು ಬೇಡ? ನಾನು ಯಾರು? ನನ್ನ ಯೋಗ್ಯತೆ ಯಾರು ಗೊತ್ತುಂಟಲ್ಲ ನಿಂಗೆ? ಅದೆಲ್ಲ ಹೇಳುವುದಲ್ಲ. ನಾವೆಲ್ಲ ಒಟ್ಟಾಗಿ ಒಂದೇ ಗುರುಕುಲದಲ್ಲಿ ಅಭ್ಯಾಸ ಮಾಡಿದವರು, ಸ್ನೇಹಿತರು. ನಿನ್ನ ಮೇಲೆ ಈಗಲೂ ವಿಶ್ವಾಸ ಉಂಟು. ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಿನಗಷ್ಟೇ ಉಂಟು. ತಲೆಗೇರಿದೆ ಅಂತ ಬೇಡ ಹೋಗೋದು ಮಾತಾಡಬೇಡ. ನಮ್ಗೆ ಅಂತ ಮೊದಲೇ ಅಂತ. ನಾಳೆ ದಿವಸ ನಿನ್ ತಂಗಿ ಕರ್ಕೊಂಡು ನಾ ಬರ್ತೇನೆ. ನೀ ಬಂದ್ರೆ ನಿನ್ ಕೈ ಕಾಲು ಮುರಿತೆ. ಯಾರ ನಾಳೆ ಇವನು ನೆನಪ ಹೇಳ್ಬೇಕಲ್ಲ. ಉತ್ತರಪುರದ ಅಧಿಕಾರಿ ಶ್ವೇತಕುಮಾರ. ದಿಗ್ವಿಜಯ ದಿಗ್ವಿಜಯ ಅಂತ ಹೇಳಿದ್ರೆ ಇವನೇ ದಿಗ್ವಿಜಯ. ಅವಕಾಶ ನನಗುಂಟು. ಯಾವತ್ತು? ನಾಳೆ ವರೆಗೆ ಕಾಯ್ತೇನೆ. ತಂಗಿ ಬರಲಿಲ್ಲ ದಂತಿಪುರಕ್ಕೆ. ದಂತಿಪುರಕ್ಕೆ ಅಂತ ಆಯ್ತು. ಇಷ್ಟೇ ಇಟ್ಕೋಬೇಕೇನಾ? ಅಧಿಕಾರಿ ನಿಮಗೆ ಯಾರಿಗೆ ಹೇಳು ಪ್ರಯೋಜನ ಇಲ್ಲ. ದಿನ ಅಪ್ಪು ಸಿಗಲ್ಲ. ಮಾತಾಡೋದಲ್ಲ ದಿಗ್ವಿಜಯ. ನಿಮ್ಗೆ ಯಾವಾಗ್ಲೂ ಹೇಳ್ಬಿಟ್ಟೆ ಅಪ್ಪನ ಹತ್ರ ಹೇಳೋದು ಯಾವಾಗ್ಲೂ ನೋಡು. ಅಲ್ಲ ನೋಡು ದಿಗ್ವಿಜಯ, ನಿನ್ ತಂಗಿ ಕಳಿಸ್ಕೊಡು. ನಂದು ಸಂಕರ್ಷಣ ಸಂಕರ್ಷಣ ಹೊಟ್ಟುಂಬ ಕುಡು ತಾಯಿಬೇಕಂತ ನೀನು ಒಬ್ಬೊಬ್ಬ ಕುಡಿಯೋ ಮತ್ತೆ ಮಾಡ್ತಿಲ್ಲಪ್ಪ.